ಹಲೋ, ಏನು ಮಾಡ್ತಾ ಇದೀಯವ? ಏನಿಲ್ಲ ಕಣವ, ಕುಂತೀವ್ನಿ. ನೀನೇನು ಮಾಡ್ತಾ ಇದ್ದಿ? ನಾನು ಕುಂತೀವ್ನಿ. ಆಯ್ತಾ ಊಟ? ಇನ್ನು ಏನು ಮಾಡಿಲ್ಲ ಕಣವ. ಸಾಮಾನು ಸರಂಜಿ ಇದ್ದದ ಇಲ್ವಣಿ, ಏನಷ್ಟು ಅಕ್ಕಿಯವ ಅಷ್ಟೇ ಕಣವ. ಅದು ಬಿಟ್ರೆ ಏನಂದ್ರೆ ಏನು ಇಲ್ವಲ್ಲ. ಅದೇನು ಮನೇಲಿ ಒಕ್ಲಿದ್ರ ಕಾಣಿತಿಲ್ವ? ಕಾಣಕತ್ತು ಹೋಗು. ಏನಾರೇ ಮನೇಲಿ ಏನು ಇಲ್ದಂಗೆ ಅದು ಹೆಂಗವ? ಹಾಲಕ್ಕನ ಮಗ ಯಾಕೆ ಅವತ್ತಿಂದ ಉಣ್ತಿತ್ತಿಲ್ವಂತ ಮನೇಲಿ ಏನುವೆ ಹಸ್ಕೊಂಡಿದ್ಲಂತ ಗಾಳಿಗೆ ಬಾಯಿ ಬಿಟ್ಕೊಂಡು ಎಲ್ಲೋಗಿದ್ದಾಳು? ನಾವು ಬರೋದಕ್ಕೆ ಮನೇಲಿ ಐತಿತ್ತಿಲ್ಲ. ಅದೇ ಅದೆಲ್ಲೋಯ್ತ ಗೊತ್ತಿಲ್ಲ. ಒಟ್ಟಿಗೆ ಏನೋ ಹೊಸದೇರು ಊರಿಗೆ ಹೋಗಿದ್ದದು ಏನೋ ಗೊತ್ತಿಲ್ಲ. ಫೋನು ನೆನ್ನೆಯಿಂದನೂ ಮಾಡೋದು ಸ್ವಿಚ್ ಆಫ್ ಬತ್ತಿತ್ತು. ಒಟ್ಟಿಗೆ ಈಗ ಅದೇನು ಆನ್ ಆಗಿರೋದು ಕಣೆ ಏನೋ ಕಣೆ ಅವ್ವ ಅನ್ಕೊಂಡು ಇವರು ಮಾತಾಡ್ತಿರೋ ಆಚೆಲಿ ಇತ್ಲಲ್ಲಿ. ಏನೋ ಈಗೆಲ್ಲ ಫೋನಲ್ಲಿ ಮಾತಾಡ್ತಾ ಇರೋದು ಏನೋ ಕಣೆ. ಈಗೆಲ್ಲ ಆನ್ ಮಾಡ್ಕೊಂಡಿರ್ಬೇಕನವ. ಬೀಗ್ಲೆಸ್ ಮಾಡ್ಬಿಟ್ಟು ಹೋಗಿಲ್ಲ? ಇಲ್ಲ, ಬೀಗ್ಲೆಸ್ ಮಾಡ್ಬಿಟ್ಟು ಹೋಗಿತ್ತಿಲ್ಲ. ಬೀಗ್ಲೆಸ್ ತಗೊಂಡೋಗಿತ್ತು ಏನೋ ಗೊತ್ತಿಲ್ವಲ್ಲ ನಾವು ಬರೋದು. ಅದಕ್ಕೇನೋ ಬೀಗ್ಲೆಸ್ ತಗೋಗಿತ್ತು. ಆಗ ಬಂದಮೇಲೆ ಫೋನ್ ಮಾಡಿ ಗೋವಿಂದನ ಕೈಲಿ ತರಿಸ್ಕೊಂಡು ಇನ್ನೊಂದು ಬೀಗ್ಲೆಸ್ ಅದೆಲ್ಲ ಅಂದ್ಬಿಟ್ಟು ತಂದು ಕೊಟ್ಟ. ಇಲ್ಲ ಅದೇ ತಗೊಳ್ಳಿ ಅಂದ್ಬಿಟ್ಟು ಅರ್ಧದಾರಿ ಗಂಟೆ ಹೋಗಿ ಇವರು ಇಸ್ಕ ಬಂದರು. ಮಗ ಅವಳು ಗೊತ್ತಿದ್ದೆ ಹೋಗಾಳೆ ಕಣೆ. ನಮ್ಮವ್ವ ಏನಂದ್ಲು ನಾನು ಮಾತ್ರ ಇಲ್ದೋದು ನಾನು ಮಾತಾಡಕ್ಕೆ ನಾನು ನಿನ್ನ ಬರೋ ತಿಳ್ಕೊಂಡೆಯ ಅವಳು ಹೋಗಿರೋದು ಕಣೆ. ಮಗ ನಾನು ಏನಂದೆ ಅನ್ನಿ. ಅಯ್ಯೋ ಭಗವಂತನಿಗೆ ಗೊತ್ತು ಕಣವ ಏನೋ ಎಂತ ನನಗೆ ಏನು ಗೊತ್ತು. ಒಟ್ಟಿಗೆ ಸಾವಿತ್ರಮ್ಮನವೇ ಸಂದೇಲಿದ್ಲು ಕಣವ. ನಿಮ್ಮ ಅತ್ತೆ ಮನೆ ತಾವು ಅಂತ ಅಂದ್ಲು. ನಾನು ಇಷ್ಟ ಯಾರೋ ಫೋನ್ ಮಾಡಿ ಹೇಳೋರೆ ಅಂತ ಕಣವ. ಫೋನ್ ಮಾಡಿ ಹೇಳಿರೋದಕ್ಕೆ ಖಾಲಿ ಮಾಡಿರೋದು ಅಂತ ಅನ್ಕೊತೀನಿ ನಾನುವೇ. ಇನ್ಯಾವಳು ಮಾಡೋಳು ಕರ್ಕೊಂಡು ಕುಣಿಸಿದ್ಲಲ್ಲ ಲೋಪರ್ ಮುಂಡೆ ಕರ್ಕೊಂಡು. ಅವತ್ತು ಅದೇ ನಿನ್ನ ಗಂಡ ಬಿದಿರು ಕುತ್ಕೊಂಡು ಹೊಳ್ತಿದ್ನಲ್ಲ ಅವತ್ತು ಮರದ ಮರೆಯಲ್ಲಿ ನಿಂತ್ಕೊಂಡು ಅಲ್ಲಿ ಮರದಲ್ಲ ನುಗ್ಗೆ ಮರದ ಹೊತ್ತಿಲಿ ಮರೆಯಲ್ಲಿ ನಿಂತ್ಕೊಂಡು ಕೈ ಬೀಸ್ತಾ ಇದ್ಲು ಇವಳಿಗೆ. ಅದಾದಮೇಲೆ ಮನೆ ಒಳಗೆ ಹೋಗಿ ಕೂತ್ಕೊಂಡು ಸುಮಾರು ಹೊತ್ಕೊಂಡು ಅದು ಏನೇನು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಆಮೇಲೆ ಹೋಗಿದ್ದಲ್ವಾ. ನಾನು ಇಷ್ಟ ಎಲ್ಲೋ ಖಾಲಿನೇ ಫೋನ್ ಮಾಡಿ ಹೇಳೋಳೆ ಅಂತ ಕಣ್ಣೆ. ಮಗ ಖಾಲಿನೇ ಫೋನ್ ಮಾಡಿರೋದು. ಅವಳೇ ಫೋನ್ ಮಾಡಿರೋದಕ್ಕೆ ಇವಳು ಖಾಲಿ ಮಾಡೋಳೆ ಅಂತ ಅನ್ಕೋತೀನಿ. ಇಲ್ಲ ಅಂದ್ರೆ ಅದು ಹೆಂಗೆ ಹೊಂಟೋತಿದ್ಲು ಅವತ್ತೇ ಯಾವತ್ತಿಲ್ದ ಹೋದಳು. ಇವಳು ಏನೋ ತಿಳಿಸವಳೆ ಅಂತ ಕಣ್ಣೆ ಮಗ ನನಗೆ. ಇವಳ ಮೇಲೆ ಯಾಕೋ ಅನುಮಾನ ಖಾಲಿ ಮೇಲೆ. ಹೇಳಿದ್ರೆ ಹೇಳಿ ಬಿಡವ, ಏನು ಹೆದರ್ಕವ. ಈಗೇನೋ ಕಂಡವ್ರ ಮನೆ ಇದ್ದಾವ. ನನ್ನ ಮಗನ ಮನೇಲಿ ನಾನು ಇವನಿಕನವ. ಈಗ ನನ್ನ ಮಗನಿಗೆ ನಮ್ಮ ಅಪ್ಪ ಇರಲಿ ಅನ್ನೋ ಪ್ರೀತಿ ಇರುತ್ತಾನೆ. ಬೀಗ್ಲೆಸ್ ತಂದು ಕೊಟ್ಬಿಟ್ಟು ಹೋದ. ಹಂಗೆ ಏನು ನಾವೇನು ಕಂಡವ್ರ ಮನೆಗೆ ಹೋಗಿದ್ದಾವ. ನನ್ನ ಮಗನ ಮನೆ ನಾನು ಇವನಿ ಓರಿ ಬಿಡು. ಬೀಗ್ಲೆಸ್ ತಗೊಂಡೋದ್ರೆ ಈಗೇನು ಮನೆ ಒಳಗಿಲ್ದೇ ಬಿದ್ದು ಕೂತಿದ್ದಾವ ಬಿಡವ. ಪರವಾಗಿಲ್ಲ, ನೀನು ಏನು ಅಲ್ಲೇನು ಕೇಳಕ್ಕೆ ಹೋಗ್ಬೇಡ ಕಣವ. ನೀನು ಏನು ಕೇಳಕ್ಕೆ ಹೋಗ್ಬೇಡ. ಅದು ಯಾಕೆ ಜಗ್ಲಕ್ಕೆ ಬತ್ತಾಳೆ ಮರೋ ಅಂತವ. ಅದು ಯಾಕಬೇಕು ಕೇಳಕ್ಕೆ ಹೋಗ್ಬೇಡ ನೀನು. ಅಲ್ಲ ಕಣ್ಣೆ ಮಗ ನನಗೆ ಹೇಳೋದೊಂದು. ಹಂಗಾರೆ ಅವತ್ತಿಂದ ಅವಳು ಅಕ್ತನೇ ಮಾಡ್ತಿದ್ದಿಲ್ವ? ಮನೇಲಿ ಅಕ್ಕಿ ಬುಟ್ಟಿ ಬೇರೆ ಏನೂ ಇಲ್ಲ ಅಂತೀಯಲ್ಲ. ಉಪ್ಪು ಇಲ್ಲ ಕಣವ, ಉಪ್ಪು ಇಲ್ಲ. ಒಂದು 1000 ರೂಪಾಯಿ ಅವತ್ತು ನೀನು ಗೌರಿ ಹಬ್ಬಕ್ಕೆ ಸೀರೆ ತಕ್ಕೊತ ಕೊಟ್ಟಿದ್ದಲ್ಲ, ಅದು ಮಡಿಕೊಂಡೀನಿ. ಈಗ ತರ್ಸ್ಕೊತೀನಿ ಏನೋ ಸಾಮಾನು. ಏನಂದ್ರೆ ಏನೂ ಇಲ್ಲ ಕಣವ. ನನಗೆ ಒಂಥರ ಬೇಜಾರಾಗೋಯ್ತು. ರಾತ್ರಿನೂ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ, ಅವರು ಊಟ ಬೇಡಕತ್ತೆ ಬಿಡು ಅಂತ ಅಂದರು. ಆಮೇಲೆ ನೀನು ಒಬ್ಬಿಟ್ಟು ಕೊಟ್ಟು ಕಳಿಸಿದಲ್ಲ, ಅವ ಅರ್ಧ ಲೀಟ್ರ್ ಹಾಲು ತರಿಸ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಅವರು ಒಬ್ಬಿಟ್ಟು ತಿನ್ಕೊಂಡ್ರು ಒಂದೆರಡ. ನಾನು ತಿನ್ನೂ ಇಲ್ಲ, ಅಲ್ಲಿ ಊಟ ಮಾಡಿದ್ನಲ್ಲ ಅಷ್ಟೇ. ಇನ್ನು ಬೇಡಕತ್ತೆ ನನಗೂ ಅಡುಗೆ ಬೇಡ ಅಂತ ಅಂದರು. ಇನ್ನು ನನಗೂ ಬೇಕಾಗಿತ್ತಿರೋ ಅದಕ್ಕೆ ಮನೆ ಕಂಡೆ ಎದ್ದು ನೋಡ್ರಿ ಯಾವ ಸಾಮಾನು ಇಲ್ಲ ಏನೂ ಇಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಕಣವ. ಅದಕ್ಕೆ 1000 ರೂಪಾಯಿ ದುಡ್ಡಿತ್ತು, ಅದು ಮಡಿಕೊಂಡು ಹೊಸ ಸಾಮಾನು ತರಿಸ್ಕೊಳ್ಳೋದು ಅಂದ್ಬಿಟ್ಟು ನೋಡತ್ತಾಡು ನೀನು ಅಳಿಮೈ ಬತ್ತೆ ತರಿಸ್ತೀನಿ. ಒಂದೊಂದು ಕೆಜಿ ಅಷ್ಟ, 1 ಕೆಜಿ ಬೇಳೆಕಾಳು ಬೇಕಾಗಿರೋ ಹೊಸಿ ಸಸ್ಯಕ್ಕೆ ಹೊಸಿ ತರಿಸ್ಕೊತೀನಿ. ಮಾದೇವ್ನು ಫೋನ್ ಮಾಡಬೇಕಾಗಿತ್ತು ಕಣವೇ. ಸಾಮಾನು ಸರಂಜಿ ಏನೂ ಇಲ್ಲ ಕಡ್ಲಪ್ಪಗ ಅಂದ್ಬಿಟ್ಟು ಮಾಡುವೆ ತಂದ್ಕೊಡನಲ್ಲ ಅವ. ಅವನೇ ಏನು ಜೀವ ತೆಗ್ದು ಸುಮ್ಕಿರು. ಅವನಿಗೆ ಏನೇನೋ ಅಲ್ಲ ಆಫೀಸಲ್ಲಿ ಭಾಳ ಟೆನ್ಷನಲ್ಲ ಅವನೇ ಕಣವ. ಅವನು ಪಾಪ ಮೊದ್ಲಂಗೆ ಈಗ ನಡೀತಿರುವಂಥ ಆಫೀಸ್ ಕೆಲಸ. ಅವತ್ತಂಗೆ ಅಂತಿತ್ತಿಲ್ವ ಫೋನ್ ಮಾಡಿದಾಗ. ಅದಕ್ಕೆ ಕೆಲಸ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು. ನನಗೆ ಏನು ಇದು ಮಾಡ್ತಾಯಿಲ್ಲ ಈಗ, ಸರಿ ಬತ್ತಿಲ್ಲ ಅದು ಯಾವ್ಯಾವ ಸರಿ ಆಯ್ತಿಲ್ಲ ಅಂತ ಅವ್ನ ಕೆಲಸದಲ್ಲಿ ಹೊಸಿ ಡಲ್ಲಾಗ್ಬಿಟ್ಟಿರೋದಂತೆ ಕಣವ. ಅದಕ್ಕೆ ನಾನು ಅತ್ತಾಗಿ ಗಮನ ಕೊಡಬೇಕು ಅಂತಲೇ ಅದ್ರ ಮಧ್ಯದಲ್ಲಿ ನಾವು ಬೇರೆ ಉಪ್ಪಿಲ್ಲ ಎಣ್ಣಿಲ್ಲ ಬೇಳೆ ಇಲ್ಲ ಅಂದ್ಕೊಂಡು ಫೋನ್ ಮಾಡಿ ತಲೆಗೆಡ್ಸೋದು ಅವನಿಗೆ ಸುಮ್ಕಿರತ್ತಾಗೆ. ಅಯ್ಯೋ ಹೆಂಗೆ ಗೊತ್ತಾಗಿ ಬಂಗಾರ ತಗೊಳ್ತಿದ್ದೀನಿ, ಏನು ಮಾಡೋಕ್ಕಾಗೋದು. ಕಾಂಬ್ಲಿ ಕೆಲ್ಸಕ್ಕೆ ಹೋಯ್ತಾಳಲ್ಲ ಕುತ್ಕೊಂಡು ಏನು ಕಡ್ದು ಹೋಯ್ತೀನಿ ಬಂಗಕ್ಕೆ. ಕಳ್ಸು ನಿನ್ನ ಗಂಡನ ನೀನು ಯಾಕೋದೇನೆ ಕಳಿಸ್ನೇ ಹೋಯ್ತಾನಂತೆ. ಓಲಂತೆ ಕಳಿಸು. ಹೋಗ್ಬೇಡ ನೀನು ಎಲ್ಗುವೆ ಇಟ್ಟು ಮಾಡ್ಕೊಂಡು ಮನೇಲಿರು ಹೋಗಿ ತಂದಾಕುವನು. ಬೇರೆ ಎಲ್ಲ ಅವತಾರಡಕ್ಕಾಯ್ತದೆ ಹತ್ತು ಕಾಯ್ಕಿಲ್ವಾ? ಅಯ್ಯೋ ಮಾಡು. ಅವ್ರಿಗೂ ಆಲ್ಟ್ ಪ್ರಾಬ್ಲಮ್ಮು ಸುಮ್ಮನೆ ಹಾಕ್ಬೇಕು. ನನ್ನ ಮಗಳನ್ನ ಯಾವಾಗಲೂ ಕೂಲಿ ಕಳಿಸಿದ್ದಿಲ್ಲ, ಈ ಕಳ್ಸವಳೆ ಇವಳು ಅಂತ ನಾನು ಅದನ್ನ ದೂರ್ಸ್ಕೊಳ್ಳೋಣ.
ನಾನಾರು ಮಾಡೋ ಅಭ್ಯಾಸ ಆಗದೆ ಕೂಲಿ ಕೆಲಸ ಮಾಡ್ತೀನಿ ಆಕೆ ಏನಂತ ಕುತ್ಕೊಂಡು ಏನು ಮಾಡ್ಬೇಕು ಹಾಕವ ಮನೆ ತ ಕುತ್ಕೊಂಡು ಸುಮ್ಮನೆ ಅದು ಇದು ಅಂತ ಯತ್ನೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತವ ಕೆಲಸ ಮಾಡಿದ್ರು ಒಂದು ಬಂಗಾದ್ರೆ ಕೆಲಸಗಾರವರು ಕಾಸಾರು ಕೊಡ್ತಾರೆ ಸುಮ್ಮನೆ ಮನೆ ತ ಕುತ್ಕೊಂಡು ಏನು ಅದಕ್ಕೆ ಕಾಮ್ಲಿಗೆ ಹೇಳಿ ನಾನು ಕೆಲ್ಸಕ್ಕೆ ಬರ್ತೀನಿ ಕರ್ಕೊಂಡು ಹೋಗವ ಅಂತ ಹೋಯ್ತೀನಿ ಸದ್ಯಕ್ಕೆ ಹೋಗಿ ತರ್ಸ್ಕೊತೀನಿ ಮಗ ಒಂದು 25 kg ಅಕ್ಕಿ ಮನೇಲವಲ್ಲ ಮನೆ ಅಕ್ಕಿ ತಗೊಂಡು ಬರ್ತೀನಿ ಅಪ್ಪನ ತಗೊಂಡು 5,000 ರೂಪಾಯಿ ದುಡ್ಡು ಇಸ್ಕೊಬತ್ತೀನಿ ಸಾಮಾನು ತೆಗಿಸ್ಕೊಬಿಡು ಆಯ್ತಾ ಆಮೇಲೆ ಬೇಕಾದ್ರೆ ಸರಿ ಆಯ್ತದೆ ಈಗ ಸಾಮಾನು 1,000 ರೂಪಾಯಿಗೆ ಹತ್ಲು ಮುಲೇನೆ 2 ಲೀಟ್ರ್ ಎಣ್ಣೆನೇ 450 ರೂಪಾಯಿ 500 ರೂಪಾಯಿಗೆ 2 ಲೀಟ್ರ್ ಎಣ್ಣೆ ಹಾಂ ಏನು ಹೊಸಿ ರೇಟ್ ಆಗಿದ್ದವ ಬೇಳೆ ಕಾಳೆಲ್ಲ ಹೊಸಿ ರೇಟ್ 1,000 ರೂಪಾಯಿಗೆ ಯಾವ ಸಾಮಾನು ಬಂದದು ಒಂದು 5,000 ರೂಪಾಯಿ ಇಸ್ಕೊಬಂದು ಕೊಟ್ಟನು ಸಾಮಾನು ತಿಂಗಳಿಗಾಗಷ್ಟು ತೆಗೆದು ಮಡಿಕೊಂಡು ಅಕ್ಕಿನೂ ತಗೊಬತ್ತೀನಿ 25 kg ಅಕ್ಕಿಯ ಅಯ್ಯವ್ವ ಬೆಳಕತ್ತು ಸುಮ್ಕಿರು ನಿನ್ಗೆ ಯಾಕೆ ತೊಂದರೆ ಸುಮ್ಮನೆ 25 kg ಅಕ್ಕಿ ಒತ್ಕೊಬರಕ್ಕದ ಅಯ್ಯೋ ಇಲ್ಲಿ ಯಾರಿಗಾರು ಹೇಳ್ಬಿಟ್ಟು ಬಸ್ಗೆ ಹಾಕಿಸ್ಕೊತೀನಿ ಅಲ್ಲಿ ಯಾರು ಕೆಳಕ್ಕೆ ಮಡಿ ಕೊಟ್ರಪ್ಪ ಅಂದರೆ ಮಡಿ ಕೊಡ್ತಾರೆ ಫೋನ್ ಮಾಡ್ತೀನಿ ನಿಮ್ಗೆ ಅಡ್ಡಂಗೆ ಕಳಿಸು ಬಸ್ ಸ್ಟ್ಯಾಂಡಿಗೆ ಬಂದು ತಗೊಬರ್ಲಂತೆ ಬೇಕಾದ್ರೆ ಸಾಮಾನು ಗಿಮಾನ ಅಲ್ಲೇ ತಗೊಳ್ಳಿವ್ರಂತೆ ಬೇಕಾದ್ರೆ ಕಾಸು ಕೊಟ್ಬಿಡ್ತೀನಿ ಅಕ್ಕಿ ಒಂದು ತತ್ತೀನಿ ಮಿಲ್ಗೆ ಹಾಕ್ಸಿವೆಲ್ಲ ಹೆಂಗುವೆ ಒಂದು 25 kg ಅಕ್ಕಿ ತತ್ತೀನಿ ಬಿಡವ ಅಯ್ಯೋ ಸುಮ್ಮನಿರು ಬೇಡ ಅಪ್ಪನ ಜೀವ ತೆಗಿಬೇಡ ಬೇಜಾರು ಮಾಡ್ಕೊತದೆ ಅಪ್ಪ ಸುಮ್ಕಿರವ ಬೇಡ ಹೇಳ್ಬೇಡ ಏನು ಹೇಳ್ಬೇಡ ನಾವು ಹೆಂಗೋ ಬಂಗ ಹತ್ಕೊತೀವಿ ಬಿಡು ಸರಿ ಬಿಡು ನೀನುವೆ ಚೆಂದಾಗಂತ ಇದಕ್ಕತ್ತೆ ಬೇಡ ಬೇಡ ಕಣವ ನೀನಲ್ಲಿ ಒಟ್ಟಿಗಿಲ್ದರೆ ಪರದಾಡ್ಬೇಕು ಅಂತ ಏನಿತ್ತದು ಐ ಮಾಡು ಬಂಗವ ಪರವಾಗಿಲ್ಲ ನಿನಗಿಂತೇನು ಹೆಚ್ಚಲ್ಲ ತಗೊಬತ್ತೀನಿ ಬಿಡು ಓಲಂತ ಎಷ್ಟು ದಿವಸ ಇದ್ದಳು ಇರಲಿ ಮಗ ಅವಳನ್ನ ಕರಿಬೇಡ ಕಣೆ ಫೋನು ಮಾಡಬೇಡ ಹೋಗಳ್ತಾನೆ ಓಲಿ ಬನ್ನಿ ಗಿನ್ನಿ ಅಂತ ಫೋನ್ ಮಾಡಬೇಡ ಅವಳಿಗೆ ಗೊತ್ತಿದೆ ಹೋಗಿರೋದಕ್ಕತ್ತೆ ಅವಳೇನು ಸಾಮಾನ್ಯದ ಮಳ್ಳಿ ಅಲ್ಲ ಬರ್ತಾರೆ ಅಂತ ತಿಳ್ಕೊಂಡೆಯ ಖಾಲಿ ಮಾಡೋಳೆ ಕತೆ ಹೋಗು ಏನು ನಿನ್ನ ಮನೆ ನಿನ್ನ ಮಗನ ಮನೇಲಿ ನೀನಿದ್ದಿ ನೀನು ಹೇಳಂಗೆ ಅವಳಿಗೇನು ಎದುರ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ ನೀನ್ಯಾಕೆ ತಲೆಗೆಡ್ಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಕಾಲ ಕಡಿನೆ ಮಗ ಆದರೆ ಕೆಲ್ಸಕ್ಕೆ ಹೋಗು ಆಗಲಿಲ್ವಾ ಸುಮ್ಮನಿರು ಏನೇನು ಪರವಾಗಿಲ್ಲ ತಲೆಗೆಡ್ಸ್ಕೊಬೇಡ ಅವನೇ ಕೆಲ್ಸಕ್ಕೆ ಕಳ್ಸೋನು ಮಾದೇವ ಗೊತ್ತಾದರೆ ಬೇಜಾರು ಮಾಡ್ಕೊತಾನೆ ಅದಕ್ಕೆ ನಾನು ಏನೂ ಹೇಳಿಲ್ಲ ಅಯ್ಯೋ ಅದೇ ಹಾಕ್ಬೇಕು ಅವನು ಟೆನ್ಷನಲ್ಲಿ ಇರ್ತಾನೆ ಅದು ಇದು ಅಂತವ ಸುಮ್ಮನೆ ಯಾಕೆ ಹೇಳ್ಬೇಕು ಅಂತ ಹೇಳಿಲ್ಲ ಕಣವ ಅಯ್ಯೋ ಯಾರು ಕುಟ್ಟಿ ಹೇಳ್ಕೊಂಡ್ರಿ ಏನು ಬರ್ತಿತ್ತು ಸುಮ್ಮನಿರು ಪಾಪ ಅವ್ನ ಟೆನ್ಷನ್ ಅವನಿಗಿರ್ತದೆ ಅದ್ರ ಮಧ್ಯದಲ್ಲಿ ನಾವು ಬೇರೆ ಟೆನ್ಷನ್ ತುಂಬಿದ್ರೆ ಪಾಪ ಎತ್ತಾಗಿ ಅಂತ ಇದು ಮಾಡಂದು ನನ್ನ ಮಗ ಪಾಪ ಸುಮ್ಮನಿರು ಅಯ್ಯೋ ಒಳ್ಳೆ ಹಿಂಸೆ ಕಣವ ಅವನಿಗಂತವೇ ಭಾಳ ಹಿಂಸೆ ಅವನಿಗೆ ಒಟ್ಟಿಗೆ ಗೋವಿಂದ ಫೋನ್ಗಿನ್ ಮಾಡಿದ್ನಾ ನೆನೆ ದಿವಸ ಅದೇ ಕೀ ತಗೊಬಂತ ನಾವೇ ಮಾಡಿದ್ದು ಅದಾದ್ಮೇಲೆ ನೀನು ಫೋನ್ಗಿನ್ ಮಾಡಿಲ್ಲಪ್ಪ ಅವ್ರನ್ನೇನುವೆ ಫೋನ್ಗಿನ್ ಮಾಡಿಲ್ಲ ಒಟ್ಟಿಗೆ ಕೀ ಇಲ್ಲದೆ ಇನ್ನೊಂದು ಬಾ ಅಂತ ಕೊಡ್ತೀನಿ ಅಂತ ಅಪ್ಪನಿಗೆ ನನ್ನೇನೋ ಹೋಗ್ಬಿಟ್ಟು ಇಸ್ಕೊಂಡು ಇವ್ರು ಬಂದರು ಅಷ್ಟೇ ಇನ್ನು ಅಷ್ಟೊತ್ತಿಂದ ನೀನು ಫೋನ್ಗಿನ್ ಮಾಡಿಲ್ಲ ಕಣವ ಸರಿ ಬಿಡವ ಆಯಿತು ನೀನೇನು ಇದು ಮಾಡ್ಕೊಬೇಡ ತಲೆಗೆಡ್ಸ್ಕೊಬೇಡ ಅಪ್ಪನಿಗೆ ಹೇಳ್ಬಿಟ್ಟು 5,000 ರೂಪಾಯಿ ದುಡ್ಡು ಇಸ್ಕೊಟ್ಟನು ಮಗ ಸಾಮಾನು ತಗೊಬಿಡು ಒಂದು 2 ತಿಂಗಳು ಮಾತಾಡಂಗಿಲ್ಲ ಇಬ್ಬರಿಗೆ ಹಾಂ ಆಯಿತಾ ಇನ್ನು ಅಕ್ಕಿ ಮಿಲ್ಗೆ ಹಾಕ್ಸ್ಕೊಂಡು ಮಿಲ್ಗೆ ಹಾಕ್ಸಿರೋ ಅಕ್ಕಿನೇ ಅವೆ 50 ಸೇರು ಬಿಡ್ಸಿಲ್ವಾ ಏನು ಮಾಡಕ್ಕೆ 50 ಸೇರು ನಮಗೆ 25 ಸೇರು ಅಕ್ಕಿ ನಾನು ತಗೊಬಂದು ಕೊಡ್ತೀನಿ ಸದ್ಯಕ್ಕೆ ಇದು ಮಡಿಕಳಿ ತೀರೋದ್ಮೇಲೆ ಬೇಕಾದ್ರೆ ಇನ್ನೊಸಿ ಮಿಲ್ಗೆ ಹಾಕ್ಸ್ಬಿಟ್ಟು ತಂದು ಕೊಟ್ಟನಂತೆ ತಲೆಗೆಡ್ಸ್ಕೊಬೇಡ ನೆಮ್ಮದಿಯಾಗಿರ್ನೆ ಮಗ ಅಯ್ಯೋ ಅವಳು ಬುದ್ಧಿ ಕಲಿಸ್ಬೇಕು ಅಂತಾನೆ ಅವಳು ಎಲ್ಲನೇ ಪಿಳನ್ ಮಾಡ್ಕೊಂಡಿರೋದು ಕತೆ ಹಂಗಾರೆ ಮನೇಲಿ ಗಾಳಿ ಕುಡ್ಕೊಂಡಿದ್ಲಂತ ಹೊಟ್ಟೆ ತಿಂದಾನೆ ಹೇಳು ಬೇಕ್ತಿದ್ದು ಬೆಂಕಿ ಕಾಳನ್ನ ಕರ್ಬು ಮುಂಡೆ ಹುಟ್ಟು ಕರ್ಬ್ಲಿ ಅದೆಷ್ಟು ಹೊಟ್ಟೆಲಿ ಸಂಕಟ್ಕೊಂಡು ಸಾಯ್ತಾ ಇದ್ದಾಳು ಕರ್ಕೊಬಂದ್ಬಿಟ್ನಲ್ಲ ಕಾಲು ಕಟ್ಕೊಂಡು ಅಂತ ಫೋನ್ ಮಾಡಿ ಹೇಳಿರ್ತಾಳೆ ಇವಳು ಕಾಳಿಲ್ಲ ಅವಡಿ ಹೇಳಿರ್ತಾಳೆ ಇವಳು ಫೋನ್ ಮಾಡಿ ಹಂಗೆ ಹಿಂಗೆ ಅಂದ್ಕೊಂಡು ಅದಕ್ಕೆ ಇಷ್ಟ ಕಾಲ ಹೊಟ್ಟೆಲಿ ಬೆಂಕಿ ಕತ್ಕೊಂಡಿರ್ತದೆ ಅವಳಿಗೆ ಹೊಟ್ಟೆ ಊರಿಗೆ ಅವಳು ಹೋಗಿರೋದು ಏನಾದ್ರು ಮಾಡ್ಕೊಳ್ಳಿ ಅಂತ ಏನು ನನ್ನಿಂದನೇ ಬೆಳ್ಕರಿತದೆ ಅಂತ ಅನ್ಕೊಬಿಟ್ಟವಳೆ ನೀನು ತಲೆಗೆಡ್ಸ್ಕೊಬಿಡ ಆರಾಮಾಗಿರ್ನೆ ಮಗ ಯಾಕೆ ತಲೆಗೆಡ್ಸ್ಕೊಂಡು ಯಾವ ಸಣ್ಣ ಮಕ್ಳು ಹತ್ತವ ನಿನಗೆ ಅಷ್ಟೇ ಕಣವ ನಾನು ತಲೆಗೆಡ್ಸ್ಕೊಳಕ್ಕೆ ಹೋಯ್ಕಿಲ್ಲ ಇನ್ನೇನವ ಮಾಡಾನೆ ಇನ್ನೇನು ಮಾಡಾನೆ ಬಂದರೆ ಬರಲಿ ಬರ್ತಾರೆ ಇರಲಿ ಬಿಡು ನಾನು ಯಾಕೆ ತಲೆಗೆಡ್ಸ್ಕೊಳ್ಳಾನೆ ಅವಳಿಗೆ ನೀನು ಅವತ್ತು ನೀನು ಅಪ್ಪನ ಸೇರ್ಕೊಂಡು ಓದಿದಿರಲ್ಲ ಅದಕ್ಕೆ ಅವಳಿಗೆ ಹಂಗೆ ಆಡ್ತಾ ಇರೋದು ಕಣವ ಅದಕ್ಕೆ ಹಂಗೆ ಇದು ಮಾಡ್ಕೊಂಡಿರೋದು ಸರಿ ಬಿಡು ನೀನು ಚೆನ್ನಾಗಂತ ಇದೆಯಾ ಅಲ್ಲ ಇನ್ನೇನು ಉಗಿಬೇಡ್ದಾಗಿತ್ತಂತ ಅವಳು ಮಗಳ ಗಂಡ ಹಂಗೆ ಮಾಡಿಬಿಟ್ಟಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ಲಂತ ಅವಳು ಹೇಳ್ತೀಯಲ್ಲ ಊರು ತುಂಬವ ಸಾರ್ಕ ಬಂದ್ಬಿಡೋಳು ಅವಳೇ ನಾವಾಗಿರೋದು ಬೀದಿ ಕುಣ್ಸಿವಿ ಅವಳಾಗಿದ್ರೆ ಸಿಗ್ಬಿಟ್ಟು ಊರಿಗೆ ತೋರಣ ಕಟ್ಬಿಡೋಳು ಗೊತ್ತಾ ಊರ ಬಾಗಿಲಿಗೆ ಅವಳೆ ಅಂತವಳಂತ ನಮ್ಗೇನು ಗೊತ್ತಿಲ್ವೇನೋ ಮಳ್ಳಿ ಹೆಂಗಾಡ್ತಾಳೆ ಮಾಡು ಅವಳು ಮತ್ತೆ ಕಟ್ಕೊಂಡು ಆಡ್ಬೇ ನೀನು ತಲೆಗೆಡ್ಸ್ಕೊಬೇಡ ಸುಮ್ಕಿರವ ಏನಾರು ಮಾಡ್ಕೊಳ್ಳಿ ಏನಾರು ಬೊಗಳ್ಕೊಳ್ಳಿ ಬಂದ್ರು ತಲೆಗೆಡ್ಸ್ಕೊಬೇಡ ನೀನು ಬರ್ದವರು ತಲೆಗೆಡ್ಸ್ಕೊಬೇಡ ಸರಿ ಬಿಡವ ಆಯಿತು ಸರಿ ಅವ ಆಯಿತು ನೋಡ್ತೀನಿ ಅವ್ರು ಬಂದರೆ ಏನಾರು ಒಂಚೂರ ರವೆಗಿವೆ ತರಿಸ್ಬಿಟ್ಟು ಹೊಸಿ ಉಪ್ಪಿಟ್ಟನ್ನ ಕೆದಿ ಕೊಡ್ತೀನಿ ಅದೇ ಸುಮಾರು ಹೊತ್ತಾಗದೆ ಅಯ್ಯೋ ಮಾಡ್ಕೊಂಡು ಉಂಡೋಗ್ನೆ ಹೊಸಿ ಹೊತ್ತಾಗಿರೋದೆ ಮಗ ಇನ್ನೂ ಊಟ ಮಾಡ್ತಾನೆ ಕೂತಿದ್ದೀಯಲ್ಲ ನೀನು ಹೋಗು ಮೊದಲು ಊಟ ಮಾಡೋಕೆ ಹೋಗಿ ಏನಾರು ಒಂಚೂರ ಹೊಟ್ಟೆ ತುಂಬ ಉಣ್ಣೋಗು
ಸರಿ ಅವ್ವ ಅಪ್ಪ ಎಲ್ಗೋಯ್ತು ಇನ್ನೇನು ನಿಮ್ಮ ಅಪ್ಪನಿಗೆ ಹೋಗೋಣ ಎಲ್ಲ ಹೋಟ್ಲದ ಕಡೆಗೆ ಹೋಟ್ಲು ಕಡೆಗೆ ಎಷ್ಟು ಹೊತ್ನಲ್ವ ಮುಂಡೆ ಮಗ ಹೆಂಗೋ ಹೊಸ ಇತ್ತು ಕಣವ ಎಲ್ದಾಡ್ಕೊಂಡು ಹೊಲ್ತಕ್ಕೂ ಮನೆಗೂ ತಿರ್ಗಾಡ್ಕೊಂಡಿರೋ ಮರ ಅಂದರೆ ಮಾರ ಗಂಟವ ಏನು ನಿಗುತ್ಕೊಳ್ಳೋನಂಗೆ ಆಡ್ಬಿಟ್ಟ ಅಯ್ಯೋ ನನಗೆ ಆತದ ಅಂತ ಈಗ ತಿರ್ಕೊಂಡು ನಿಂತಾನೆ ಹೋಟ್ಲಿಗೂ ಮನೆಗೂ ಮನೇಲಿ 10 ಸತಿ ಕಾಪಿ ಕಾಯಿಸ್ಬೇಕು ಹೋಟ್ಲಲ್ಲಿ 10 ಸತಿ ಕುಡಿತಾನೆ ಅದೇನು ಕಾಪಿದ ಹಿಡ್ಕೊಬಿಟ್ಟದೆ ಕಾಪಿದಯ್ಯ ಏನು ಮಾಡಿಯವ ನನಗೂ ಹೇಳಿ ಸಾಕಾಯ್ತದೆ ಅವ ನಾವ ಕುಸ್ನೇರ್ತಿರ್ ಬಂದ್ರೆ ಇಲ್ಲ ಕಣವ ಎಲ್ಲಿ ಬಂದಿದ್ದಾರು ಅಲ್ಲ ಕಣವ ಅವ್ರ ತಾನೇ ಹಂಗವ ಬುದ್ಧಿ ಕಲಿಯೋದು ನೋಡು ಬಂದ್ರೆ ಮಗ ಹಿಂಗಂತೀನಿ ಅಂತ ಇದು ಮಾಡ್ಕೊಬೇಡ ನೀನು ಯಾವಳು ಬಂದ್ರೆಷ್ಟು ಬಿಟ್ರೆಷ್ಟನೇ ಯಾವಳು ಕಟ್ಕೊಂಡು ನಮ್ಗೇನೆ ಹಾಂ ಎಲ್ಲರೂ ನಮ್ಮ ಮುತ್ತಿಗೆಗೆ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಧೈರ್ಯ ತುಂಬ್ಕೊಂಡು ಎತ್ಕೊಂಡ್ದಾನೆ ಬಿಟ್ಟು ಇವರು ಹಾಂ ಕಾಳಿ ಕೊಟ್ಟಿದ್ದು ಒಂದು 10 ಲಕ್ಷ ದುಡ್ಡು ಉಳ್ಕೊಳ್ಳೋದೇನು ಬಿಟ್ಟು ತಗೊಂಡು ಇದ್ದವ್ರಲ್ಲ ಇವರು ಹೇಳಿ ಬಿಡು ನಮಗೇನು ಅವು ಸರಿ ಲೆಕ್ಕದ ಬುದ್ಧಿ ಕಲಿಯಕ್ಕದ ಬಿಡ್ನೆ ತಿರುಗಿ ನೋಡಿದ್ರೆ ನೋಡು ನಮ್ಮ ಮುತ್ತಿಗೆಗೆ ಒಂಚೂರು ಧೈರ್ಯ ಹೇಳ್ಕೊಂಡಿರೋದ ಹೋದ್ರೆ ನಮ್ಮ ಮುತ್ತಿಗೆ ಏನು ಅನ್ಕೊಳಕಿಲ್ಲ ನಾನು ಬಂದಿರೋದು ಹಿಂಗೆ ಹೋಗೋವ್ರೆ ಅನ್ಕೊಳಕಿಲ್ಲ ಅಂದ್ಕೊಂಡು ಇರ್ತಾನೆ ಬಿಟ್ಟು ಮೈಸೂರು ಅನ್ಕೊಂಡು ಅದು ಏನು ಮಡಗಿದಾರ ಕಣೆ ಹೋಗಿ ಅಲ್ಲಿ ಕೂತ್ಕೋತಾರಲ್ಲ ಹಿಂಗಾದ್ರೆ ಹೆಂಗೆ ಮಾಡಬೇಕು ಅವ ಇರು ಮಾಡ್ತೀನಿ ಆಮೇಲೆ ಬಂದರು ಏನೋ ಒಂಚೂರು ಮಾಡ್ತೀನಿ ನಾಷ್ಟಕ್ಕೆ ಆಮೇಲೆ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.